ಕೇಳುಗ ಮಿತ್ರರೇ ನಮಸ್ಕಾರ. ಬೇತಾಳದ ಕಥೆಗಳು ಮಾಲಿಕೆಯಲ್ಲಿ ಇಂದಿನ ಕತೆ 3 ವಚನಗಳು. ಯಥಾ ಪ್ರಕಾರ ಬೇತಾಳವು ರಾಜ ವಿಕ್ರಮಾದಿತ್ಯನ ಹೆಗಲನ್ನೇರಿದ ತಕ್ಷಣವೇ ರಾಜನ ಮೌನವನ್ನ ಭಂಗಪಡಿಸೋಕೆ ಅಂತ ಮತ್ತೊಂದು ಕಥೆಯನ್ನ ಹೇಳೋಕೆ ಪ್ರಾರಂಭ ಮಾಡಿತು. ಒಂದು ಸಮೃದ್ಧವಾದ ರಾಜ್ಯದಲ್ಲಿ ಬಾಲ್ಯದಿಂದಲೇ ಒಟ್ಟಿಗೆ ಬೆಳೆದ 3 ಸ್ನೇಹಿತರು ಇದ್ರು. ಅವರ ಸ್ನೇಹ ಸಾಮಾನ್ಯವಾದದ್ದಲ್ಲ. ಅದು ಪರಸ್ಪರ ನಂಬಿಕೆ ಮತ್ತು ಧರ್ಮದ ಮೇಲೆ ಕಟ್ಟಲ್ಪಟ್ಟಿತು. ಒಂದು ದಿನ ಅವರು 3 ತಮ್ಮ ತಮ್ಮೊಳಗೆ ವಚನಗಳನ್ನ ನೀಡಿದ್ರು. ನಾವು ಯಾವಾಗಲೂ ಸತ್ಯವನ್ನೇ ಪಾಲಿಸ್ತೇವೆ, ಎಂಥದ್ದೇ ಪರಿಸ್ಥಿತಿಯಲ್ಲಾದರೂ ಒಬ್ಬರನ್ನೊಬ್ಬರು ರಕ್ಷಿಸುತ್ತೇವೆ ಹಾಗೂ ನಾವು ಅನ್ಯಾಯದ ವಿರುದ್ಧ ನಿಲ್ತೇವೆ ಅಂತ. ಈ 3 ವಚನಗಳು ಅವರ ಜೀವನದ ಆಧಾರವಾಗಿದ್ವು. ಕಾಲ ಕಳೆದಂತೆ ಒಂದು ದಿನ ಒಂದು ಭೀಕರ ಘಟನೆ ನಡೆಯಿತು. 3ರಲ್ಲಿ ಒಬ್ಬ ಸ್ನೇಹಿತ ಕೋಪದ ಹೊತ್ತಿನಲ್ಲಿ ಒಂದು ಸಣ್ಣ ವಿವಾದದ ವೇಳೆ ನಿರಪರಾಧಿಯೊಬ್ಬನನ್ನ ಕೊಂದ. ಆ ಕ್ಷಣವೇ ಅವನಿಗೆ ಪಶ್ಚಾತ್ತಾಪ ಆಯಿತು. ಆದರೆ ತಪ್ಪು ನಡೆದು ಹೋಗಿತ್ತು. ಇನ್ನಿಬ್ಬರು ಸ್ನೇಹಿತರು ಈ ಸತ್ಯ ತಿಳಿದು ಬೆಚ್ಚಿ ಬಿದ್ದರು. ಒಬ್ಬ ಸ್ನೇಹಿತ ಕಣ್ಣೀರಿನಿಂದ ಹೇಳಿದ, ಅವನು ನಮ್ಮ ಸ್ನೇಹಿತ, ನಾವು ಅವನನ್ನ ರಕ್ಷಿಸಬೇಕು, ಇದು ನಮ್ಮ ವಚನ ಅಂತ. ಇನ್ನೊಬ್ಬ ಗಂಭೀರವಾಗಿ ಹೇಳಿದ, ಆದರೆ ನಾವು ಸತ್ಯವನ್ನ ಮರೆ ಮಾಡಿದ್ರೆ ಧರ್ಮವನ್ನ ಕಳೆದುಕೊಳ್ತೇವೆ ಅಂತ. ಇವರಿಬ್ಬರ ನಡುವೆ ವಾದ ಶುರುವಾಯಿತು. ಸ್ನೇಹ, ಸತ್ಯ, ನ್ಯಾಯ ಅಂದ್ರೆ ನಿಷ್ಠರಾಗಿರಬೇಕು, ಧರ್ಮದ ಮಾರ್ಗದಲ್ಲಿ ನಡೆಯಬೇಕು ಅಥವಾ ಸಮಾಜದ ಹಿತವನ್ನ ಬಯಸಬೇಕು, ಯಾವುದನ್ನ ಆರಿಸಬೇಕು ಅಂತ ಅವರಿಗೆ ಗೊತ್ತಾಗ್ಲೇ ಇಲ್ಲ. ಹಾಗಾಗಿ 3 ರಾಜನ ಸಭೆಗೆ ಹೋದರು. ಈ ರೀತಿ ಬೇತಾಳವು ಕಥೆಯನ್ನ ಹೇಳಿ ರಾಜ ವಿಕ್ರಮಾದಿತ್ಯನನ್ನ ಕೇಳಿತು, ಈ 3 ವಚನಗಳಲ್ಲಿ ಯಾವುದು ಶ್ರೇಷ್ಠ? ಸ್ನೇಹಿತನನ್ನ ಕಾಪಾಡಬೇಕಾ ಅಥವಾ ಅವನನ್ನ ನ್ಯಾಯಕ್ಕೆ ಒಪ್ಪಿಸಬೇಕಾ ಅಂತ. ಆಗ ವಿಕ್ರಮಾದಿತ್ಯ ಆಳವಾಗಿ ಚಿಂತಿಸಿ ಈ ರೀತಿ ಉತ್ತರ ನೀಡಿದ, ವಚನಗಳು ಯಾವಾಗಲೂ ಧರ್ಮಕ್ಕೆ ವಿರುದ್ಧವಾಗಬಾರದು. ಸ್ನೇಹ ವೈಯಕ್ತಿಕವಾದದ್ದು, ಆದರೆ ನ್ಯಾಯ ಸಾಮೂಹಿಕವಾದದ್ದು. ಆದ್ದರಿಂದ ನ್ಯಾಯವೇ ಶ್ರೇಷ್ಠ. ಸ್ನೇಹಿತನನ್ನು ಇಂತಹ ಪರಿಸ್ಥಿತಿಯಲ್ಲಿ ಕಾಪಾಡುವುದು ಅಧರ್ಮ ಅಂತ. ಅವರು ಸತ್ಯ ಹೇಳಿ ಸ್ನೇಹಿತನನ್ನ ನ್ಯಾಯಾಲಯಕ್ಕೆ ಒಪ್ಪಿಸಬೇಕು ಅಂತ ಹೇಳ್ದ. ನಿಜವಾದ ಸ್ನೇಹ ಅಂದ್ರೆ ತಪ್ಪನ್ನು ಒಪ್ಪಿಸುವುದು. ಧರ್ಮ ಅನ್ನೋದು ವೈಯಕ್ತಿಕ ಭಾವನೆಗಳಿಗೆ ಮೀರಿದೆ ಅಂತ ರಾಜ ಹೇಳ್ದ. ಈ ರೀತಿ ಉತ್ತರ ಕೊಟ್ಟ ತಕ್ಷಣ ಬೇತಾಳವು ರಾಜನ ಹೆಗಲಿನಿಂದ ಮಾಯವಾಗಿ ಮತ್ತೆ ಮರದ ಕೊಂಬೆಗೆ ಹೋಗಿ ನೇತು ಹಾಕಿಕೊಂಡಿತು. ಶ್ರೋತೃಗಳೇ, ಇದಾಗಿತ್ತು ಇಂದಿನ ಬೇತಾಳದ ಕತೆ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.